ಜಿಲ್ಲೆಯಲ್ಲೂ ಕೂಡ ಭೀಕರ ಬರಗಾಲದ ಛಾಯೆ ಆವರಿಸಿದೆ. ಮಳೆ ಇಲ್ಲದೆ ಒಣಗ್ತಿದೆ ಬೆಳೆಗಳು. ವಿಧಿ ಇಲ್ಲದೆ ಬೆಳೆ ನಾಶ ಮಾಡಿದ್ದಾರೆ ರೈತ. ನೋಡಿ, ಒಂದ್ ಕಡೆ ರೈತರು ಬಿತ್ತನೆ ಮಾಡಿದಂತಹ ಬೆಳೆ ಏನಿದೆ ಒಣಗಿ ಹೋಗ್ತಾ ಇದೆ. ರೈತ ಇಲ್ಲಿ ಬೆಳೆ ಸರಿಯಾಗಿ ಬೆಳೆಯೋಕ್ಕಾಗ್ತಾ ಇಲ್ಲ ಅಂತ ಹೇಳ್ಕೊಂಡು ವಿಧಿ ಇಲ್ಲದೆ ರೈತರು ತಮ್ಮ ಕೈಯಾರೆ ತಾವೇ ಬೆಳೆದಂತಹ ಬೆಳೆಯನ್ನ ನಾಶ ಮಾಡಿದ್ದಾರೆ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಗಂಗಾಪುರ ರೈತ 5 ಎಕರೆಯಲ್ಲಿ ಬೆಳೆಯನ್ನ ಬೆಳೆದಿದ್ದಾರೆ. ಈ ಗಂಗಾಪುರದ ರೈತ 5 ಎಕರೆಯಲ್ಲಿ ಬೆಳೆದಂತಹ ಬೆಳೆಯನ್ನ ನಾಶ ಮಾಡಿದ್ದಾರೆ. ಎಕರೆಗೆ 25 ರಿಂದ 35 ಸಾವಿರ ಖರ್ಚು ಮಾಡಿದ್ರು ಈ ರೈತ. ಮಳೆಯ ಕೊರತೆ ಹಿನ್ನೆಲೆಯಲ್ಲಿ ಮೆಕ್ಕೆಜೋಳ ಬೆಳೆ ಏನಿದೆ ಒಣಗ್ತಾ ಇದೆ. 1.5 ತಿಂಗಳ ಬೆಳೆಯನ್ನ ನಾಶ ಮಾಡಿದ್ದಾರೆ ರೈತ. 1.5 ತಿಂಗಳಾಯ್ತು, ಮಳೆ ಬರ್ತಾ ಇಲ್ಲ. ಎಲ್ಲವೂ ಕೂಡ ತನ್ನ ಕೈಯಾರೆ ನಾನು ಬೆಳೆದಂತಹ ಬೆಳೆ ಒಣಗಿ ಹೋಗ್ತಿದೆಯಲ್ಲ ಅಂತ ನೋಡಿ ಬೇಜಾರಲ್ಲಿ ಏನಿದ್ರೆ ಬೆಳೆಯನ್ನ ನಾಶ ಮಾಡಿಬಿಟ್ಟಿದ್ದಾರೆ. ಈಗ ಮುಂಗಾರು ಮಳೆ ಒಂದು ಮಳೆ ಆತ್ರಿ, 4 ಎಕರೆ ಹೊಲ ಬಿತ್ತೀವ್ರಿ. ಈಗ ಅದು ಮಳೆ ಹೋಗ್ಬಿಡ್ತೀರಿ, ಬಿತ್ತಿನ 1 ತಿಂಗಳ ಮಳೆ ಇಲ್ಲ. ಈಗ ಅವು ಬೆಳೀತಕ್ಕಂಥ ಅಂಶಗಳು ಮುರಿದು ಹೋಗ್ಯಾವ. ಈಗ ಕಿತ್ತ ಹೋಗಿಬೇಕು. ನಾವು ಹೊರಗೆ ಒಳ್ಳೆ ಬೀಜ ಗೊಬ್ಬರ ತಂದು ಹಾಕ್ಬೇಕು. 1 ಎಕರೆ ಬಿತ್ತಬೇಕಂದ್ರೆ ಒಬ್ಬರು ರೈತರ 20-25 ಸಾವಿರ ರೂಪಾಯಿ ಬೇಕು ರೀ. 4 ಎಕರೆ ಹೊಲ ಬಿತ್ತೀನಿ ರೀ. 4 ಎಕರೆ ಹೊಲ ಬಿತ್ತಿದ್ರೆ ಎಷ್ಟಾಗತ್ತೆ ರೀ? 4 ಎಕರೆಗೆ ಎಷ್ಟಾಗತ್ತೆ ರೀ? 1 ಲಕ್ಷ ರೂಪಾಯಿ ಬೀಜ ಗೊಬ್ಬರದ್ದು ಆಗತ್ತೆ ರೀ. ಈಗ ಹೊಳ್ಳಿ ನಮಗೆ ಸಾಲ ಅಂಗಡಿಯಾಗ ಕೊಡೋಲ್ಲ. ಯಾಕಂದ್ರೆ ನಾವು ತಿರ್ಗಾ ಮರ್ಗ ಬೆಳೆ ಇಲ್ಲ, ನಾವು ಯಾಕೆ ಕೊಡೋಣಪ್ಪ, ನೀವು ಏನಾರು ಮಾಡ್ಕೇರಿ, ಮಳೆ ಹೋತಂದ್ರೆ ನಾ ಏನು ಮಾಡಲಿ ಅಂತಾರೆ ಅವರು. ಸಾಲಕ್ಕಾಗಿ ನಮ್ಮನ್ನು ಕೇಳಕತ್ತಾರೆ. ಒಳ್ಳ ಹೋದ್ರೆ ನೀವು ಬರೋ ಅಂಗಡಿ ಬರ್ಬೇಡ್ರಿ ಅಂತ. ರಾಜ್ಯ ಸರ್ಕಾರ ಬರಗಾಲ ನಿರ್ವಹಣೆಯಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಸಂಸದ ಬಸವರಾಜ ಬೊಮ್ಮಾಯಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗದಗದಲ್ಲಿ ಮಾತನಾಡಿದ ಅವರು, ರೈತರ ವಿಷಯದಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ನಿರ್ಲಕ್ಷ್ಯ ತೋರಿಸ್ತಾ ಇದೆ. ಮಳೆ ಕ್ಷೀಣಿಸಿ ತಿಂಗಳಾಗಿದೆ, ಬೆಳೆಗಳು ಸಂಪೂರ್ಣವಾಗಿ ಒಣಗಿ ಹೋಗಿದೆ. ಆದರೂ ರಾಜ್ಯ ಸರ್ಕಾರ ಪ್ರಾಥಮಿಕ ಬೆಳೆ ಸಮೀಕ್ಷೆಯನ್ನ ಮಾಡಿಲ್ಲ ಅಂತ ಕಿಡಿಕಾರಿದ್ರು. ಪ್ರಿಲಿಮಿನರಿ ಸರ್ವೆ ಎಷ್ಟೊತ್ತಿಗೆ ಮಾಡಬೇಕಾಗಿತ್ತು ಸರ್ಕಾರ, ಅದು ಮಾಡಿಲ್ಲ. ಐ ಕಾಂಟ್ಯಾಕ್ಟ್ ಸರ್ವೆ ಮಾಡಬೇಕಾಗಿತ್ತು, ಅದು ಮಾಡಿಲ್ಲ. ರಾಜ್ಯ ಸರ್ಕಾರ ಬರ ಘೋಷಣೆ ಮಾಡೋಕ್ಕಿಂತ ಮುಂಚೆ ನಿನ್ನೆ ರೆವಿನ್ಯೂ ಮಿನಿಸ್ಟರ್ ಹೇಳಿದ್ದಾರೆ, ನಾವು DC ವರದಿ ತರ್ತೀವಿ ಅಂತ. ಬಟ್ ನೀವು ಸಂಪೂರ್ಣವಾಗಿ ಸರ್ವೆ ಮಾಡ್ದೇ ವರದಿ ಕಳಿಸಿದರೆ ಸಮರ್ಪಕವಾಗಿ ಆಗಲ್ಲ. ರಾಜ್ಯ ಸರ್ಕಾರ ಬರವನ್ನು ಅತ್ಯಂತ ಗಂಭೀರವಾಗಿ ತೊಗೋಬೇಕಾಯ್ತು, ತೊಗೊಂಡಿಲ್ಲ. ಮತ್ತು ಬರ ನಿರ್ವಹಣೆಗೆ ಏನು ಕಂಟಿಂಜೆನ್ಸಿ ಪ್ಲ್ಯಾನ್ ಮಾಡಬೇಕಾಯ್ತು, ಅದನ್ನು ಕೂಡ ಮಾಡಿಲ್ಲ. ಇಷ್ಟರ ಮಟ್ಟಿಗೆ ಅಂದರೆ ಕುಡಿಯೋ ನೀರಿಗೂ ಕೂಡ ಪರ್ಯಾಯವಾಗಿರುವ ವ್ಯವಸ್ಥೆಗಳನ್ನು ಮಾಡಿಲ್ಲ. ಮತ್ತು ಇನ್ನು ಕೆಲವು ನದಿಗಳಲ್ಲಿ ಅಲ್ಲಿ ವೆಸ್ಟರ್ನ್ ಘಾಟಲ್ಲಿ ಮಳೆ ಆಗಿದ್ದರಿಂದ ನೀರು ಬಂದರೂ ಕೂಡ ಅದನ್ನು ಎತ್ಕೊಂಡು ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡಬೇಕು ಅನ್ನೋಂಥ ಏತ ನೀರಾವರಿಗಳಿದೆ, ಒಂದು ಉಪಯೋಗ ಮಾಡ್ಕೋಬೋದಾಗಿತ್ತು. ಏತ ನೀರಾವರಿ 145 ಏತ ನೀರಾವರಿ ಬಂದು ಬಿದ್ದಿದ್ದಾವೆ. ಒಣ ಹವೆಯ ಕ್ರಾಪ್ಗಳನ್ನಾದರೂ ಬಿತ್ತನೆದಕ್ಕೆ ಮಾಡಬೇಕಾಯಿತು, ಅದು ಕೂಡ ಮಾಡದಿರುವಂಥ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ. ಸಂತೋಷ್, ಈಗ ಗದಗ ಭಾಗದಲ್ಲಿ ಒಟ್ಟು ಎಷ್ಟು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಒಣಗಿ ಹೋಗ್ತಾ ಇದೆ? ಅದ್ರ ಜೊತೆಗೆ ರೈತ ತಮ್ಮ ಕೈಯಾರೆ ಬೆಳೆದಂತಹ ಬೆಳೆಯನ್ನ ಸರ್ವನಾಶ ಮಾಡುವಂತಹ ಪರಿಸ್ಥಿತಿಗೆ ಬಂದು ನಿಂತಿದೆ. ಸೊ ಸಂಬಂಧಪಟ್ಟಂತಹ ಕೃಷಿ ಇಲಾಖಾ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ, ಶಾಸಕರುಗಳು ಏನ್ ಮಾಡ್ತಾ ಇದ್ದಾರೆ? ಹೌದು ಧನುಶ್ರೀ, ಗದಗ ಜಿಲ್ಲೆಯಲ್ಲೂ ಕೂಡ ಬರದ ಛಾಯೆ ಆವರಿಸಿರುವಂತದ್ದು. ಯಾಕಂದ್ರೆ ಗದಗ ಜಿಲ್ಲೆಯಲ್ಲೇ ಸುಮಾರು 3 ಲಕ್ಷ ಬಿತ್ತನೆ ಗುರಿ ಕೂಡ ಇತ್ತು. ಆದ್ರೆ 2,34,000 ಹೆಕ್ಟೇರ್ ಮಾತ್ರ ಬಿತ್ತನೆ ಆಗಿದೆ. ಹೀಗಾಗಿ ಬಿತ್ತನೆ ಮಾಡಂತ ಎಲ್ಲಾ ಬೆಳೆಗಳು ಕೂಡ ಈಗ ಒಣಗುವ ಹಂತಕ್ಕೆ ತಲುಪಿರುವಂತದ್ದು. ಯಾಕಂದ್ರೆ ಗದಗ ಜಿಲ್ಲೆಯಲ್ಲಿ ಸುಮಾರು 35 ರಿಂದ 40% ಮಾತ್ರ ಮಳೆ ಆಗಿದೆ. ಯಾಕಂದ್ರೆ ಸುಮಾರು 60ಕ್ಕೂ ಹೆಚ್ಚು ಮಳೆಯ ಪ್ರಮಾಣ ಕೂಡ ಕಡಿಮೆ ಆಗಿರೋದ್ರಿಂದಾಗಿ, ಕೊರತೆ ಆಗಿರೋದ್ರಿಂದಾಗಿ ಬೆಳೆಗಳು ಕೂಡ ಸಂಪೂರ್ಣವಾಗಿ ಒಣಗಿ ಹೋಗ್ತಾ ಇದೆ. ಯಾಕಂದ್ರೆ ಜೂನ್ ನಿಂದ ಜುಲೈ ಈವರೆಗೂ ಪ್ರಸ್ತುತವರೆಗೂ ಕೂಡ ಯಾವುದೇ ರೀತಿ ಮಳೆ ಆಗ್ತಾ ಇಲ್ಲ. ಯಾಕಂದ್ರೆ 1 ರಿಂದ 1.5 ತಿಂಗಳಾಯ್ತು ಬಿತ್ತನೆ ಆಗಿ. ಆದ್ರೆ ಆ ಬಿತ್ತನೆ ಮಾಡಿದಂತ ಬೆಳೆಗಳು ಕೂಡ ಈಗ ಒಣಗಿ ಹೋಗ್ತಾ ಇದಾವೆ, ಆದ್ರೆ ಮಳೆ ಇಲ್ಲ. ಹೀಗಾಗಿ ಸಾಕಷ್ಟು ಸಮಸ್ಯೆಯನ್ನ ಅನ್ನದಾತರು ಕೂಡ ಈಗ ಎದುರಿಸ್ತಾ ಇದ್ದಾರೆ. ಪ್ರತಿ ಎಕರೆಗೆ ಸುಮಾರು 35 ರಿಂದ 40 ಸಾವಿರ ಖರ್ಚು ಮಾಡ್ತಾರೆ. ಆ ಬೆಳೆಗಳು ಕೂಡ ಈಗ ಸಂಪೂರ್ಣವಾಗಿ ಒಣಗಿ ಹೋಗ್ತಾ ಇರೋದ್ರಿಂದ ಆದಷ್ಟು ಬೇಗ ಸರ್ಕಾರ ಸಮೀಕ್ಷೆ ಮಾಡಿ ಈ ಒಂದು ರೈತರಿಗೆ ಪರಿಹಾರವನ್ನು ಕೊಡಿಸುವಂತ ಕೆಲಸಕ್ಕೆ ಮುಂದಾಗಬೇಕಿದೆ. ಧನುಶ್ರೀ, ಥ್ಯಾಂಕ್ ಯು ಸಂತೋಷ್, ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿದ್ರಲ್ವಾ, ಇಷ್ಟೆಲ್ಲ